ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪದಲ್ಲೇ ಮಾಡೋದಾದರೆ ತುಪ್ಪದಲ್ಲೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಎಣ್ಣೆಯಲ್ಲೂ ಕೂಡ ಮಾಡ್ಕೊಳ್ಬಹುದು. ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ನಾರ್ಮಲಾಗಿ ನಾವು ಪಲಾವ್ಗೆ ಹಾಕ್ತೀವಲ್ವ ಮಸಾಲೆ, ಅದನ್ನೆಲ್ಲ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ 1 ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಎಲ್ಲವನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಬೇಕು. ಮತ್ತು ಇದಕ್ಕೆ ನಾನು ಲವಂಗ, ಏಲಕ್ಕಿ ಏನು ಬರುತ್ತೆ ಮಸಾಲೆಗಳು, ಅದೆಲ್ಲವನ್ನು ಕೂಡ ಇದು ಸ್ವಲ್ಪ ಫ್ರೈ ಆದಮೇಲೆ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಫ್ರೈ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಇದನ್ನ ಹಾಕ್ಕೊಳ್ಳೋಣ. ರೆಡಿ ಗರಂ ಮಸಾಲ ಬರುತ್ತಲ್ವ ಪ್ಯಾಕೆಟ್, ಸೊ ಅದನ್ನೇ ಬೇಕಿದ್ರೆ ಯೂಸ್ ಮಾಡ್ಬೋದು. ಪಲಾವ್ ಎಲೆ ಎಲ್ಲ ಇರುತ್ತಲ್ವ, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು. ನಂತರ ನಾನು ಸ್ವಲ್ಪ ತರಕಾರಿನ ಇಲ್ಲಿ ತೊಗೊಂಡಿದ್ದೀನಿ. 1 ಟೊಮ್ಯಾಟೊ ಮತ್ತು 1 ಕ್ಯಾರೆಟ್ ಮತ್ತು ಸ್ವಲ್ಪ ಬಟಾಣಿ ಕಾಳುಗಳು ಇಷ್ಟನ್ನು ತಗೊಂಡು ಕಟ್ ಮಾಡಿಟ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಇದೆಲ್ಲ ನೀಟಾಗಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ನಾವು ಕಟ್ ಮಾಡಿರೋಂಥ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಕಲರ್ ಚೇಂಜ್ ಆಗೋದು ಬೇಡ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಮೊದಲು ತರಕಾರಿಗಳನ್ನು ಹಾಕ್ಕೊಳ್ಬೇಕು. ತರಕಾರಿಗಳು ಸ್ವಲ್ಪ ಬಾಡಿದ ಮೇಲೆ ನಾವು ಅಕ್ಕಿ ಹಾಕ್ಕೊಳ್ಬೇಕಷ್ಟೇ. ಈಸಿಯಾಗಿ ಮಾಡ್ಕೊಳ್ಬೋದು, ಮನೇಲಿ ಬೇಗ ಬೇಗ ಆಗುತ್ತೆ. ಸೊ ನೋಡಿ ತರಕಾರಿಗಳನ್ನು ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಉಪ್ಪು ಹಾಕೋದ್ರಿಂದ ಬೇಗ ನೀರು ಬಿಟ್ಕೊಳ್ಳುತ್ತೆ, ಬೇಯುತ್ತೆ ಕೂಡ ಚೆನ್ನಾಗಿ. ಸ್ವಲ್ಪ ಅದು ನೀರೆಲ್ಲ ಸ್ವಲ್ಪ ಬಾಡೋವರೆಗೆ ತರಕಾರಿ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಕುಕ್ಕಿಂಗ್ ಬರದೇ ಇರೋರು ಕೂಡ ಈಸಿಯಾಗಿ ಬೇಗ ಬೇಗ ಮಾಡ್ಕೊಳ್ಬೋದು. ಸೊ ನಾನು ಇವಾಗ 1 ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಟಾಫಟ್ ಅಂತ ಆಗಿಬಿಡುತ್ತೆ, ತುಂಬ ಪ್ರಾಸೆಸ್ ಕೂಡ ಇಲ್ಲ, ಈಸಿಯಾಗಿ ಬೇಗ ಬೇಗ ಮಾಡ್ಕೊಳ್ಬಹುದು. ನಮಗೆ ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಥರ ಮಾಡ್ಕೊಳ್ಬೋದು. ನಾನು ಈ ಕಪ್ಪಲ್ಲೇ 1.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಅದರಲ್ಲೇ 3 ಕಪ್ ನೀರನ್ನು ತಗೊಳ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ತರಕಾರಿ ಎಲ್ಲ ಬಾಡಿದೆ, ಎಣ್ಣೆಯ ಇದರಲ್ಲೇ ಅದು ಬಿಸಿಯಲ್ಲೇ ಬೆಂದ್ಬಿಡುತ್ತೆ ಸ್ವಲ್ಪ. ಹಾಗಾಗಿ ಈ ಸಮಯದಲ್ಲೇ ನಾವು ಸ್ವಲ್ಪ ಇದನ್ನ ಬಾಡಿಸ್ಕೊಳ್ಬೇಕು. ಸಡನ್ನಾಗಿ ನಾವು ಅಕ್ಕಿ ಹಾಕಿಬಿಟ್ರೆ ಏನಾಗುತ್ತೆ ಅಂತಂದರೆ ಹಸಿ ಹಸಿ ಹಾಗೆ ಇದ್ಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡೆ, ಯಾಕಂದರೆ ಮಸಾಲೆಯಲ್ಲಿ ಕೂಡ ಅರಿಶಿಣ ಆ್ಯಡ್ ಮಾಡಿರೋದ್ರಿಂದ ನಮಗೆ ಜಾಸ್ತಿ ಅರಿಶಿಣದ ಅಗತ್ಯ ಇಲ್ಲ, ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ಅಷ್ಟೇ. ಇವಾಗ ನಾನು ಆವಾಗಲೇ ತೋರಿಸ್ದಲ್ಲ ಕಪ್ಪು, ಅದರಲ್ಲಿ 1.5 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. 1.5 ಕಪ್ಪಿಗೆ 3 ಕಪ್ ನೀರು, 1:2 ನೀರು ಬೇಕೇ ಬೇಕು, ಯಾಕಂದರೆ ತರಕಾರಿಗಳಿದೆಯಲ್ಲ ಹಾಗಾಗಿ. ಇವಾಗ ಚೆನ್ನಾಗಿ 1 ರೌಂಡ್ ಮಿಕ್ಸ್ ಮಾಡಿಕೊಳ್ಬೇಕು. ಅಕ್ಕಿಯನ್ನು ಒಂದು 10 ನಿಮಿಷ ಮೊದಲೇ ನೆನೆಸಿಟ್ಬಿಡಿ. ನೆನೆಸಿಡೋದು ಅಂತ ಹೇಳಿದ್ರೆ ನೀರೊಳಗೆ ಇಟ್ಟಿರೋದಲ್ಲ, ತೊಳೆದ್ಬಿಟ್ಟು ಎತ್ತಿಟ್ಬಿಟ್ರೆ ಸಾಕು. ಒಂದು 10 ನಿಮಿಷ. ಇವಾಗ ಈ ಒಗ್ಗರಣೆ ಆಗುವಲ್ಲ, ಒಂದು 5 ನಿಮಿಷ ಆಗಲಿ, ಒಂದು 1/4 ಗಂಟೆ ನೆಂದಿದ್ರೆ ಪಲಾವೇ ಆಗಿರ್ಬೋದು, ಗೀ ರೈಸ್ ಎಲ್ಲ ಕೂಡ ಚೆನ್ನಾಗಿ ಬರುತ್ತೆ. ಅಕ್ಕಿ ಸ್ವಲ್ಪ ನೆಂದಿರಬೇಕು. ಇವಾಗ ನಾನು ಒಂದಕ್ಕೆ 3 ನೀರು ಹಾಕ್ಕೊಂಡು 1.5 ಕಪ್ಪಿಗೆ 3 ಕಪ್ ನೀರು ಹಾಕ್ಕೊಂಡಿದ್ದೀನಿ. 1:2 ಆ ಕನ್ಸಿಸ್ಟೆನ್ಸಿಯಲ್ಲಿ. ಇವಾಗ ಸ್ವಲ್ಪ
ಚಿಕನ್ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ, 1.5 ಟೀ ಸ್ಪೂನ್, ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಯಾವುದೇ ಬೇರೆ ಮಸಾಲೆಗಳನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಇಷ್ಟೇ ಮಸಾಲೆಗಳು. ಸ್ವಲ್ಪ ಕುದಿಯೋಕ್ಕೆ ಬಂದಾಗ ಮುಚ್ಚಳವನ್ನು ಮುಚ್ಚಬೇಕು. ಇವಾಗ ಸ್ವಲ್ಪ ಕೈ ಆಡಿಸ್ಕೊಳ್ಳೋಕೆ ಅಂತ ಹೇಳ್ತಿ ತರಕಾರಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಜೋರಾಗಿ ತಿರ್ವಕ್ಕೆ ಹೋಗಬೇಡಿ, ಅಕ್ಕಿ ಸ್ವಲ್ಪ ನೆಂದಿರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಕಟ್ಟಾದರೆ ಪಲಾವಲ್ಲಿ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನೋಡಿ, ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ಮುಚ್ಚಿಬಿಟ್ಟು 2ರಿಂದ 3 ವಿಷಲನ್ನು ಮಾಡಿಸ್ಕೊಳ್ಬೇಕು. 3 ವಿಷಲ್ ಹಾಕಿಸಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಅಂಟಂಟು ಏನಾಗಲ್ಲ, ಚೆನ್ನಾಗಿ ಬರುತ್ತೆ. 3 ವಿಷಲ್ ಕೂಗಿಸ್ಕೊಂಡಾದಮೇಲೆ ನೋಡಿ ಹೀಗಿದೆ, ರೆಡಿಯಾಗಿದೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಿಸಿ ಇರೋದ್ರಿಂದ ಅನ್ನ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಒಂದು 20 ನಿಮಿಷದಲ್ಲಿ ಎಲ್ಲ ಇದು ಆಗಿಬಿಡುತ್ತೆ. ಸೊ ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಇದು ತುಂಬ ಟೇಸ್ಟ್ ಇರುತ್ತೆ, ಬೇಗ ಮಾಡ್ಕೊಳ್ಬಹುದು. ಜಾಸ್ತಿ ಮಸಾಲೆ ಅಗತ್ಯನೂ ಇಲ್ಲ. ಯಾವುದೇ ಬಿರಿಯಾನಿ ಮಸಾಲೆಗಳು ಏನು ಬೇಡ. 1-2 ಟೀ ಸ್ಪೂನು ಚಿಕನ್ ಮಸಾಲ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅಷ್ಟೇ ಇದ್ದರೆ ಸಾಕಾಗುತ್ತೆ. ಇವಾಗ ರೆಡಿಯಾಗಿದೆ ನೋಡಿ, ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಬಿಸಿ ಬಿಸಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.